ಸ್ಪೆಷಲ್ ಆಗಿ ಏನೋ ಮಾಡ್ತೀವಿ ನಾವು ಕಾರಲ್ಲಿ ಹೋಗಿ. ಗಾಬರಿ ಆಗಬೇಡಿ. ಟೀಚರ್ ಹೋಗ್ಬಿಟ್ಟೆ. ಇದು ಉಜ್ಕೊಂಡು ಕೂತವ್ರೆ ಗೈಸ್, ಟೈಮ್ ಆಗೋಗಿದೆ. ಬೇಕಿದ್ರೆ ಲಿಂಕ್ ಅಲ್ಲಿ ಹಾಕಿರ್ತೀನಿ ತಗೊಳ್ಳಿ. ಗೈಸ್ ನಿಜವಾಗ್ಲೂ ಉಳಿದಲ್ಲ ಗೈಸ್, ಪ್ಲೀಸ್. ನೀವು ನನ್ನ ಏನಕ್ಕೆ ಲವ್ ಮಾಡಿದ್ರಿ ಅಂತ ನಾನು ಕೇಳ್ತಿದ್ದೀನಿ. ಸಣ್ಣಂದ್ರೆ ಸೂರ್ಯನ ಬಟರ್ ತಗೊಂಡು ಮೇಲೆ ಕೆಸದರೆ ಏನಾಗುತ್ತೆ ಫ್ರೆಂಡ್, ಹೇಳು ಏನಾಗುತ್ತೆ ಫ್ರೆಂಡ್, ಹೇಳು. ಬಟರ್ ತಗೊಂಡು ಮೇಲೆ ಕೆಸದರೆ. ಇವತ್ತು ಶುಕ್ರವಾರ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ಗೈಸ್. ಏನಕ್ಕೆ ಅಂತ ಅಂದರೆ ನಮ್ಮಮ್ಮ ಹೊಸ ಸ್ಟವ್ ತೊಗೊಂಡಿದ್ದಾರೆ. ನಮ್ಮಮ್ಮ ಮಾಡೋ ಹಾಗಿಲ್ಲ. ಈಗ ಕೇಳೋ ಪ್ರಶ್ನೆ ಗೊತ್ತಲ್ಲ, ಇಲ್ಲ ಜಗಳ ಆಡಲ್ಲ ಗೈಸ್, ನೀವೇ ಸಾಕ್ಷಿ ಅದಕ್ಕೆ. ಸುಮ್ಮನೆ ಜಸ್ಟ್ ಬಾಯ್ ಬಾಯ್ ಮಾತಿಗೆ ಸುಮ್ಮನೆ ಹೇಳ್ತಾ ಇರಕ್ ಆಗಲ್ಲ ಬೇರೆ. ಓಕೆ, ಆದ್ರೂ ಈಗ ಹೇಳ್ತೀನಿ ಕೇಳೋ. ನಾನು ನಿನ್ನ ಏನಕ್ಕೆ ಮದುವೆ ಆದೆ ಫಸ್ಟ್ ಆಫ್ ಆಲ್ ಅಂತಂದ್ರೆ, ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಏನು ನಾಚಿಕೆ ಇಲ್ದಿರೋನೆ ಅಪ್ಪು, ನಾನು ಆಚೆ ಹೋಗ್ಬೇಕು ಅಪ್ಪು, ನನಗೆ ಕೆಲಸ ಇದೆ. ಮಮ್ಮಿ ನಾನು ಚಾರ್ಜರ್ ಎತ್ಕೊಂಬಂದವ್ ಮಮ್ಮಿ. ನಿಮ್ ಜನ್ಮದಲ್ಲಿ ನಿನಗೂ ನಿಮ್ಮ ಅಪ್ಪನಿಗೂ ಏನಕ್ಕೆ ಕಳ್ದಾಕೊಂಡಿದ್ದೆ? ನಿಂದು ಯಾಕೆ ಕಳ್ದಾಕೊಂಡೆ? ತಗೊಂಬಂದಿದ್ದು ಕಳ್ದೋಗೈತಂತೆ. ಈ ಕಡೆ ಬಾರ, ನೀನು ಹೋಗ್ಬಾರ ಸ್ಕೂಲ್ಗೆ. ಅದೊಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಎಲ್ಲರೂ. ಟೈಮು 12 ಗಂಟೆ. ಏಮಕ್ಕ ನಾನು ಹೇಳ್ತೀನಿ, ಎಲ್ಲರೂ ಹೇಳ್ತೀನಿ. 12:05 ಆಯಿತು, ಇವರಿಂದ ಬ್ರೇಕ್ಫಾಸ್ಟ್ ಮಾಡಲ್ಲ ನೋಡಿ. ಹಾಯ್ 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 ಗೈಸ್, ಇವತ್ತು ಇದು ನನ್ನ ಔಟ್ಫಿಟ್. ನಾನು ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ದೀನಿ. ನಾವು ಒಂದು ಪ್ರಮೋಷನ್ಗೇನೋ ಹೋಗಬೇಕಾಗಿತ್ತು, ಶೂಟ್ಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಪ್ರತೀಕ್ ಏನು ಮಾಡ್ಕೊಂಡಿದ್ದಾರೆ ರೀ, ತೋರಿಸ್ತೆ. ಟೀಚರ್ ಕೊಂಬಿಟ್ಟೆ, ಚಿಕ್ಕ ಮಕ್ಕಳ ಥರ ಟೀಚರ್ ಕೊಂಬಿಟ್ಟೆ. ಈಗ ನಾನು ಮತ್ತೆ ಚೇಂಜ್ ಮಾಡ್ಬೇಕು. ಸೊ ಇವತ್ತಿನ ದಿನ ನಮ್ದು ಹೀಗೆ ಸ್ಟಾರ್ಟ್ ಆಗಿದೆ. ಈಗ ಮನೆಗೆ ಹೋಗಿ ಬೇಡ ಬೇಡ ಸ್ಟಿಲ್ ವೈ, ಅದು ಹೆಂಗ ಅನ್ಸುತ್ತೆ ಲಿಫ್ಟ್ ಓಪನ್ ಮಾಡಿದ ತಕ್ಷಣ. ನಾನ್ ಬೇರೆ ಇದ್ದೀನಿ ಅಲ್ಲ, ನಾನು ಇದ್ರು ಇಲ್ದೇ ಇದ್ರು ಅದ ಹೆಂಗೆ ಫೀಮೇಲ್ ಬಂದ್ಬಿಟ್ರೆ ಹೆಂಗ ಅನ್ಸುತ್ತೆ? ನಾಚಿಕೆ ಆಗ್ಬಿಡುತ್ತೆ. ಹೌದಾ, ಆಯ್ತು, ಇವಾಗ ಓಪನ್ ಮಾಡ್ಕೊಂಡು ಹೋಗಿ ನೀವು. ಆಯ್ತಾ? ಹೌದಾ, ನೋಡ್ತೀಯಾ? ಎಷ್ಟು ಕೊಬ್ಬು ಬಂದಿದೆ ಗೊತ್ತಾಗುತ್ತೆ. ಯಾರು ಇರ್ಲಿಲ್ವಲ್ಲ ಅದಕ್ಕೆ. ನನ್ನ ಅಮ್ಮುಡಿಯಲ್ಲಿ ನನ್ನ ಅಮ್ಮುಡಿ, ನ ಬಂಗಡಿಯಲ್ಲಿ ನ ಬಂಗಡಿ, ನ ಶಾಮಿಡಿ. ಏನಾಯ್ತು, ನಿದ್ದೆ ಮಾಡ್ತಿದ್ದ? ಗೈಸ್, ಇವನು ಅವ್ರ ಅಪ್ಪನ ಬುದ್ಧಿ ಕಲ್ತ್ಕೊಂಡ್ಬಿಟ್ಟು ಒಂದು ದೊಡ್ಡ ಬ್ಯಾಚುಲರ್ ಥರ ಅವನದೇ ಮನೆ, ಯಾರು ಇರಬಾರ್ದು ಫೀಲ್ಸ್. ಇದು ಉಜ್ಕೊಂಡು ಕೂತವ್ರೆ ಗೈಸ್, ಟೈಮ್ ಆಗೋಗಿದೆ. ಪಾಪ ಹಂಗಲ್ಲವಾ, ಇದು ಹೋಗಿಲ್ಲ ಅಂದ್ರೆ ಅದು ಹೋಗೋದೇ ಇಲ್ಲ. ಅದು ಕರೆಕ್ಟು, ಬೇಗ ಆ ಕರೆ ಹಂಗಿತ್ತಲ್ಲ ನೋಡಿ, ಹೊರಟಾಯ್ತು. ಒಂದು ಇಲ್ಲೊಂಚೂರಿಂದ ಪಿಕ್ಕಿದೆ, ಇಲ್ಲಿ ಇಲ್ಲಿ ಇದು ತೋರಿಸಿ ಪ್ರಾಡಕ್ಟ್. ಬೇಕಿದ್ರೆ ಲಿಂಕಲ್ಲಿ ಹಾಕಿರ್ತೀನಿ ತಗೊಳ್ಳಿ, ಒಳ್ಳೆ ವರ್ತ್ ಮಾತ್ರ. ಗೈಸ್, ಈಗ ಪ್ರತೀಕ್ ಮತ್ತೆ ರೆಡಿಯಾಗಿ ನಾವು
ಇದಕ್ಕೆ ಹೋಗ್ತಿದ್ದೀವಿ ಆಚೆ ಶೂಟಿಗೆ. ನನ್ನ ಔಟ್ಫಿಟ್ ತೋರಿಸಿ. ಸಕ್ಕದ ರೆಡಿ ಆಗಿದೆ ಪಾಪ, ಸೂಪರ್. ನೋಡ್ರಿ ಅಂಕಲ್ ಫೋಟೋ ತೆಗೋಣ ಅಂದರೆ ಬರಲ್ಲ ಅಂತಾರೆ. ಯಾಕೆ ಅಂಕಲ್? ಹಾಂ ಓಡಾಗ್ಬಿಟ್ಟು ಈ ಸೋ ಸ್ವೀಟ್ ಏನೋ ಡಿಸ್ಕಷನ್ ನಡೀತದೆ ಗೈಸ್. ಈಗ ಸರ್ ಶರ್ಟ್ ಎಲ್ಲ ಚೇಂಜ್ ಮಾಡಿ. ಇಲ್ಲ ಈಗೇನು ಗೊತ್ತಾ, ಇವಳು ಮೌಲ್ಯ ಫ್ರೆಂಡ್ ಜೊತೆ, ಕ್ಲೋಸ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು. ಅವಳ ಹೆಸರು ಶೋಭಿತಾ ಅಂತ. ಸೊ ಅದ್ರ ಕಾನ್ವರ್ಸೇಷನ್ ಏನಂದರೆ ಲಾಸ್ಟ್ 2 times ಬಂದಿದ್ಲಲ್ಲ, 2 ಸತಿ ಬಂದಿದ್ಲಲ್ಲ, ಅವಳು ನಾನು ಬಂದಿದ್ದಕ್ಕೆ ಬೇಜಾರಾಯ್ತು ಮಾಮೂಲಿ ಹೆಣ್ಮಕ್ಳು ಥಿಂಗ್ಸ್ ಮಾತಾಡ್ತಾ ಇಬ್ಬರು ಕಿತ್ತಾಡ್ತಾ ಇದ್ರು. ನಾನು ಲಾಸ್ಟ್ ಒಂದು ಕೌಂಟ್ರ್ ಕೊಟ್ಟೆ. ಏನು ಕೌಂಟ್ರ್ ಕೊಟ್ಟೆ ಅಂತ ಕೇಳಿ ಹೇಳ. ಏನು ಕೌಂಟ್ರ್ ಕೊಟ್ರೆ ಅಂತ ಇಲ್ಲ ಏನು ಕೊಟ್ಟೆ. ಅವಳು ಅದನ್ನೇ ಸೆಂಡ್ ಮಾಡವಳೆ. ನನ್ನ ಮನಸ್ಸಲ್ಲಿರೋದ ನಿಮ್ಮ ಅಣ್ಣ ಹೇಳೋರು ನೋಡು ನನಗೆ ಕೇಳಿಸ್ಕೋ ಅಂತ. ಅಲ್ಲ 2 ಸಲ ಬಂದ್ಬಿಟ್ಟು ಮೆಸೇಜೇ ಮಾಡಿಲ್ಲ. ಇಷ್ಟು 1 ವಾರ ಆಗ್ತಿದೆ, ಏನೇ ಮೆಸೇಜೇ ಮಾಡಿಲ್ಲ. ಅಲ್ಲ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಏನಾರ ಫ್ರೆಂಡ್ಸ್ ಏನಾರ ಬಂದರೆ ಅವಳಿಗೆ ಕಳಿಸ್ತೀನಲ್ವಾ, ಕಳಿಸಿದ್ರೆ ಏನೇ ಮೆಸೇಜೇ ಇಲ್ಲ ಅಂತಂದರೆ ನಾನು ಯಾಕೆ 2 ಸಲ ಬೇರೆ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ರೆ ನಾನು ಮೆಸೇಜ್ ಮಾಡಿದ್ರೆ ಮತ್ತೆ ಬರೋದಕ್ಕೆ ಮೆಸೇಜ್ ಮಾಡ್ತಾಳೇನೋ ಅಂತ ನಿನ್ನ ಅಂದ್ಕೊಂಡು ನನ್ನ ಅವಾಯ್ಡ್ ಮಾಡಿಬಿಟ್ರೆ ಅಂತೆ. ಆಗಲ್ಲ ಗೈಸ್ ನನಗೆ ಇವಳ ಹತ್ರ ಹೇಗಕ್ಕೆ. ನನಗೆ ಈ ಮಾರ್ಚ್ ಅವ್ರದ್ದು ಒಂದು ದೋಷ ಇದೆ. ನನಗೆ ಚಿಕ್ಕದ್ರಿಂದ ನನಗೆ ಒಂಥರ ಈ ಬೆನ್ನು ಬೇತಾಳ ಥರ ಬಿದ್ದಿರ್ತಾರೆ. ಒಂಥರ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಬೇಡ ಅಂದ್ರೂ ಈ ಥರ. ಓಕೆ ಬೇಡ ಬಿಡ್ರೋ ಸರಿ, ನಾನು ನಿಮ್ಮ ಲೈಫಲ್ಲಿ ಇರಲ್ಲ, ನಿಮ್ಗೆ ಯಾಕೆ ನನ್ನಿಂದ ತೊಂದರೆ ಇದ್ರು ಬಿಡಲ್ಲ, ನಾನು ಇರಬೇಕು. ಒಟ್ಟಿನಲ್ಲಿ ಸುಮ್ಮನೆ ಆದರೂ ಇರು, ಒಟ್ಟಿನಲ್ಲಿ ಬೇಕು. ಹಾಂ ನೀವೇನು ಮತ್ತೆ ಸೆಪ್ಟೆಂಬರಲ್ಲಿ ಹುಟ್ಟಿದ್ದೀರಾ? ಹಾಂ ಸೆಪ್ಟೆಂಬರ್ ಮಾರ್ಚ್ ಅವ್ರ ತಾನೆ ನೀವು. ಇವರು ಪ್ರತೀಕ್, ಜಾನ್ವಿ, ಶೋಭಿತಾ ಎಲ್ಲ ಹಿಂಗೆ ಒಂಥರ ದೇ ಲವ್ ಮೀ ಅ ಲಾಟ್. ನಾವಿವಾಗ ಮಲ್ಲೇಶ್ವರಂಗೆ ಹೋಗ್ಬೇಕು. ನನಗೆ ಒಂದು ಅವಾಗ ರೋಡ್ ಬಿಡ್ತಾ ಇರುತ್ತೆ, ಬರುತ್ತೆ ನಿಮಗೆ. ಬ್ಯಾಂಗ್ಳೂರವರು ಎಷ್ಟು ಜನ ಇದ್ದೀರಾ ಈ ವಿಡಿಯೋ ನಮ್ಮ ಬ್ಲಾಗರ್ಸ್ ನೋಡ್ತಾರ? ನಮ್ಮೂರವರು ಪ್ರೇಕ್ಷಕರು ಎಲ್ಲಾರು ನಮ್ಮವರೇ. ಅರೆ ಈ ಊರಿನವ್ರು ಯಾರ್ಯಾರು ನಿಮ್ಮವರೇ? ಎಷ್ಟು ಜನ? ಹೌದು, ಕರ್ನಾಟಕದಲ್ಲಿರೋರೆಲ್ಲ. ಹಂಗಲ್ಲ, ನೀನೇನೋ ಬೇರೆ ಹೇಳಕ್ ಬಂದೆ. ನಮ್ಮೂರು ಅಂತ ಅಂದ್ಬಿಟ್ಟು. ಹೌದೌದು ನಮ್ಮೂರು. ನನಗೆ ತುಂಬಾ ಹೆಮ್ಮೆ, ಅಭಿಮಾನ, ಎಮೋಷನಲಿ ಐ ಆಮ್ ವೆರಿ ಕನೆಕ್ಟೆಡ್ ಟು ಬ್ಯಾಂಗ್ಳೂರ್. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಸ್ಕ್ರಾಚ್. ಇಂಡಿಯಾ ಇಸ್ ಮೈ ಕಂಟ್ರಿ. ಇಂಡಿಯಾ ಓಕೆ, ಬಟ್ ಇವಾಗ ಮೇನ್ ಆಗಿ ಕರ್ನಾಟಕ, ನಮ್ಮ ಬೆಂಗಳೂರು ಅನ್ನೋ ಪ್ರೀತಿ ಅಭಿಮಾನ ಜಾಸ್ತಿ ನನಗೆ. ಅಂಕಲ್ ಎಷ್ಟು ಕ್ಯೂಟ್ ಆಗಿ ಓಡೋಗ್ತಾರೋ ಗೊತ್ತಾ ಗೈಸ್? ನಮ್ಮ ಏರಿಯಾ ಗೈಸ್, ನಮ್ಮ ಏರಿಯಾ ನೋಡಿ. ಎಲ್ಲಿಗೆ ಬರ್ಬೇಕಂದ್ರೂ ಇಲ್ಲಿಗೆ ಬರಬೇಕು. ನಾವಷ್ಟೇ ದೂರ ಇರೋದು. ನಮ್ಮ ಏರಿಯಾಗೆ ಬಂದೇ ಹಿಂಗ್ ಹೋಗ್ಬೇಕು. ಇಲ್ಲೊಂದು ಸೈಟ್ ಮನೆ ತಗೋಬೇಕು ಅಂದ್ರೆ ಎಷ್ಟು ಆಗುತ್ತೆ ಗೊತ್ತಾ? ಹೌದೌದು, ಎಷ್ಟು ಕಾಸ್ಟ್ಲಿ ನಮ್ಮ ಏರಿಯಾ. ಸೊ ನೋಡಿ ಗೈಸ್, ಅಪ್ಪು ಸಾಯ್ತಾ ನನ್ನ ಶೇರವ ನೀರೋ ಸಾಯ್ತೈತೆ. ನೀನು ಮಗ ಹೋಗಪ್ಪ ಆಯ್ತು. ಅಂತ ಆಯ್ತು ಕೇಳಿಸ್ತೈತೆ ಹೇಳ್ಬೇಡ. ಸರಿ ಗೈಸ್, ಇಲ್ಲೇ ಗೈಸ್ ಅಪ್ಪು ಹುಟ್ಟಿದ್ದು ಇದೇ ಹಾಸ್ಪಿಟ್ಲಲ್ಲಿ. ಇದು ಸಖತ್ ಏರಿಯಾ, ಸೂಪರ್ ಅಲ್ಲ ಇದು ಏರಿಯಾ? ಹೆಂಗಿದೆ ಮೌಲ್ಯ? ನಿಮ್ಮ ಏರಿಯಾ ಅಂತ ಫುಲ್ ಪ್ರೌಡಾಗಿ ಹೇಳ್ಕೊತಾ ಇದೆಯಾ? ಬೆಳಗ್ಗೆ ಎದ್ದು ವಾಕಿಂಗ್ ಬಂದು ಫ್ರೆಶ್ ಇದೆಲ್ಲ ತಗೊಂಡೋದು ಅಲ್ವಾ? ಇಲ್ಲಿ ಮನೆ ಇದ್ದು ಇಲ್ಲಿ ಮಾರ್ಕೆಟಲ್ಲೆಲ್ಲ ತಗೊಂಡೋದ್ರೆ ಕರೆಕ್ಟ್ ಕಣೆ. ನೀನು ಹೇಳಿದ್ದೇ ನಿಜ, ಇದು ಒಳ್ಳೆ ಏರಿಯಾ. ನಾನು ಆಂಟಿ ಮಾತಾಡ್ಸ್ತೇನೆ, ನೀವು ನೋಡಲೇ ಇಲ್ಲ. ಹೌದಾ? ಅಲ್ವಾ ಆಂಟಿ ಅಂದ್ರೆ ಹ್ಞೂ ಅಂತಂದ್ರು. ಹಂಗೆ ನಿಮ್ಮ ಏರಿಯಾ ಅಂತ ಪ್ರೂವ್ ಆಗೋಯ್ತು. ಸೊ ಈಗ ನಾವು ಟೈನಿ ಎಗ್ಸಿಗೆ ಬಂದಿದ್ದೀವಿ. ಇಲ್ಲಿ ಇದೇ ಶಾಪಿಗೆ.
ಮಕ್ಕಳಿಗೆನಾ? ಎಸ್. ಆ್ಯಕ್ಚುಲಿ ಸೆಟಪ್ ಚೆನ್ನಾಗಿದೆ ಅಲ್ಲ, ಚೆಕ್ ಮಾಡಿ ಬುಟ್ಟಿಗೆ ಹಾಕೋದು. ಹಲೋ, ಹಾಯ್ ಹಾಯ್. ಮ್ಯಾಮ್ ಬರ್ತಾ ಇದ್ದಾರೆ. ನಾನು ಬ್ಲಾಗ್ ಒಂದು ಮಿಸ್ ಮಾಡಲ್ಲ. ನಿಮ್ಮ ಹೇರ್ ಕಟ್ ಆದಾಗ ಶಾಕ್ ಸ್ಟಿಲ್ ಬೆಳೆದೇ ಬಿಡುತ್ತೆ ನೀವು ಶಾಕ್ ಮುಗಿಸ್ಕೊಂಡು. ಆಗ ನಿಮ್ಮ ಹೇರ್ ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ಚೆನ್ನಾಗಿದೆ. ಆರಾಮ್ ಕಣ. ನೋಡಿ ಈ ಥರ ತೊಗೊಳ್ಳೋಣ ಮೇಯಾಗೆ ಅಂತ ನಾನೇ ನೋಡ್ತಾ ಇದ್ದೀನಿ. ಈ ಥರ ಪಲಾಜೋ ಬರುತ್ತೆ, ಇದಕ್ಕೆ ಈ ಥರ ಟಾಪ್. ಕಲರ್ಸ್ ಇದೆಯಾ ಇದರಲ್ಲಿ? ಸಿಂಗಲ್ ಕಲರ್, 2 ಕಲರ್ಸ್ ಇದೆ ಅದರಲ್ಲಿ. ಇಂಡೋ ವೆಸ್ಟರ್ನ್ ಸ್ಟೈಲ್ದು ಫೀಮೇಲ್ ಹುಡುಗಿದು 1 year ಬೇಬಿದು ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕದಾಗಿದೆ ಗೈಸ್. ಯು ಹ್ಯಾವ್ ಟು ಡೆಫಿನೆಟ್ಲಿ ಚೆಕ್ ಹಿಯರ್. ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಸವೇಶ್ವರ ನಗರ, ಹಾಂ, ಮಲ್ಲೇಶ್ವರಂ ಅವರಿ. ಮಲ್ಲೇಶ್ವರಂ 8th ಕ್ರಾಸಲ್ಲಿದೆ. ನಾವು ಇದಕ್ಕೆ ಆ್ಯಕ್ಚುಲಿ ಈಗ ಪ್ರಮೋಷನ್ಗೆ ಅಂತ ಬಂದಿತ್ತು, ಆದರೆ ಬ್ಲಾಗ್ ಮಾಡ್ತಾ ಇಷ್ಟವಾಗಿ ನಮ್ಮ ಆಡಿಯನ್ಸ್ಗೆ ಹೇಳ್ತಾ ಇದ್ದೀವಿ. ಕಲೆಕ್ಷನ್ ಚೆನ್ನಾಗಿದೆ, ಬಂದ್ಬಿಟ್ಟು ಮಲ್ಲೇಶ್ವರಂ ಸುತ್ತಮುತ್ತ ಇರ್ತದೆ. ಸಕ್ಕದಾಗಿದೆ. ಆಗಲೇ ಹುಡುಗರಿಗೆ ಕುರ್ತಾ ತೋರಿಸಿದ್ರು, ಐ ಕುಡೆಂಟ್ ರೆಕಾರ್ಡ್ ಅದನ್ನು. ಸಕ್ಕದಾಗಿದೆ ಗೈಸ್. ಈಗ ಶೂಟ್ ಮುಗೀತು. ಶೂಟ್ ಮುಗಿಸ್ಕೊಂಡು ಇಲ್ಲಿಂದ ಹೊರಡುವ ಸಮಯ. ಪಕ್ಕದಲ್ಲಿ ಅಂದರೆ ಟೈನಿ ಹಗ್ಸ್ ಪಕ್ಕದಲ್ಲೇ ಐಕ್ಯಮ್. ಸೊ ಈಗ ಟೈನಿ ಹಗ್ಸ್ ಪಕ್ಕದಲ್ಲೇ ಐಕ್ಯಮ್ ಅಂತ ಅಂದ್ಬಿಟ್ಟು ಒಂದು ಶಾಪ್ ಇದೆ. ದಿಸ್ ಇಸ್ ಫಾರ್ ಕಂಪ್ಲೀಟ್ಲಿ ಫೀಮೇಲ್. ಸಿ ಐಕ್ಯಮ್. ಹಾಂ, ಏನೋ ಕೊಡಿಸ್ತಾರಂತ. ಏನು ಪ್ರತೀಕ್ ಅದು? ಏನೋ ಅಟ್ರಾಕ್ಟಿವ್ ಆಗುತ್ತೆ ಹಿಂಗೆ. ತೊಂಡೆಕಾಯಿ ಏನದು? ತೊಂಡೆಕಾಯ? ಸುಂಡೆಕಾಯಿ, ನಲ್ಲಿಕಾಯಿ ತಿನ್ನಿ. ಬದನೆಕಾಯಿ ಥರ. ಓ, ಹೆಲ್ದಿ. ಓ, ಬ್ಯಾಲ್ದಣ್ಣು ಬೇಕಾ? ಇನ್ನೇನು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿಬಿಡ್ತು ನೋಡಿ. ಹೆಂಗೆಲ್ಲ ಕೆಲಸ ಮಾಡ್ತಾರೆ ಲೇಡೀಸ್ ಮಲ್ಕೊಂಡು. ಹಲೋ, ಹಾಯ್, ಹೇಗಿದ್ದೀರಾ? ಹಾಯ್. ಚೆನ್ನಾಗಿದ್ದೀರಾ? ದೇವಸ್ಥಾನಕ್ಕೆ ಬಂದಿದ್ದು. ಓಕೆ ಆಂಟಿ ಆರಾಮ? ಹೌದಾ? ಸಕತ್ತಾಗಿದೆ ನೋಡಿ. ಆಗಲೇ ಆಂಟಿನೇ ಮಾತಾಡ್ಸಿದ್ದು ನಾನು. ಇಲ್ಲಿ ನೋಡಿ, ಹಾಯ್ ಮಾಡಿ ಆಂಟಿಗೆ. ಹೇಗಿದ್ದೀರಾ? ಬರ್ತೀನಿ. ಓಕೆ, ಈಗ ಸ್ಪೆಷಲ್ ಆಗಿ ಏನೋ ಮಾಡ್ತೀವಿ ನಾವು ಕಾರಲ್ಲಿ ಹೋಗಿ. ಗಾಬರಿ ಆಗಬೇಡಿ, ಏನು ಅಂತ ತೋರಿಸ್ತೀನಿ ಬನ್ನಿ. ಏನು ಸ್ಪೆಷಲ್ ಆಗಿ ಮಾಡ್ತೀವಿ ಮೊದಲು? ಸೊ ಈಗ ನಡ್ಕೊಂಡು ಬಂದು ರೀಚ್ ಆದ್ವಿ. ಈಗ ಹಾರ್ಕೊಂಡ್ಬಂದು ರೀಚ್ ಆಗೋಕ್ಕಾಗತ್ತಾ? ಪ್ರತೀಕ್ ಅಂತೂ ಜಾಸ್ತಿ ತೀಟೆ ಮಾಡೋದು ಕಲ್ತಿದ್ದಾರೆ ಗೈಸ್. ಏನೇನೋ ಮಾತಾಡೋದು, ರೇಗ್ಸೋದು. ಈಗ ಗೊತ್ತಾಯ್ತು ನೀನು ಕಾರಲ್ಲಿ ಬಂದು ಏನು ಮಾಡ್ತೀಯ ಅಂತ. ಊಟ ಮಾಡ್ತೀಯಾ? ನೋಡಿ ಇಲ್ಲಿ ನಿಂತ್ಕೊಂಡೋಳೆ ಊಟವಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರತೀಕ್. ನನಗೂ ನಿಂಗೂ ಅಲ್ಲ, ನಿಂಗೆ. ಹೌದಾ? ನಾನೀಗ ಊಟ ಮಾಡ್ತೀನಿ, ನೀವು ಊಟನೇ ಮಾಡಂಗಿಲ್ಲ. ಹೋಗ್ತಿದೆ ಸುಮ್ಮನಿರು, ಅದಕ್ಕೆ ನಂಗೆ ಗುರುಗಳು. ಗೈಸ್ ಈಗಷ್ಟೇ ನಾನು ಪ್ರತೀಕ್ ಮಾತಾಡ್ತಾ ಇದ್ವಿ. ಅದೇ ಇಲ್ಲಿ ಕೇಳಿ, ಇಲ್ಲಿ ಪೊಲೀಸ್ ಹಿಡಿತಾ ಇದ್ರಂತೆ. ಇವಳಿಗೆ ಅವಾಗ 20 ವರ್ಷ, 19 ವರ್ಷ 20 ವರ್ಷ 19 ವರ್ಷ ಅನ್ಕೊಳ್ಳಿ. ನಾವು ಮೀಟ್ ಮಾಡಿ ಪ್ಲೀಸ್ ಸರ್ ಬಿಟ್ಬಿಡಿ ಅಂತೆಲ್ಲ ಡ್ರಾಮಾ ಮಾಡ್ತಿದ್ಲಂತೆ. ಆ್ಯಂಡ್ ಮೇನ್ ಕಾನ್ವರ್ಸೇಷನ್ ಬಂದು ನಂದು ಒಂದು ಕತೆ ಹೇಳಲ್ಲ ಸಿನಿಮಾ ಡಬ್ಬಿಂಗ್ ಇರ್ತಿತ್ತು 2018 17-18 ಈ ಟೈಮಲ್ಲಿ. ನಾನು ಅಲ್ಲಿ ಇದ್ರ ಹತ್ರ ಡಬ್ಬಿಂಗ್ ಮುಗಿಸ್ಕೊಂಡು ಅಲ್ಲಿ ಸ್ಟುಡಿಯೋದಲ್ಲಿ ನಾನು ಬರ್ತಾ ಇದ್ದೆ. ಇವಳಿಗೆ ರೋಡ್ಗಳು ಹೇಳ್ತಾ ಇದ್ರೆ, ಈಗ ನೋಡಿ ಈ ಥರ ರೋಡ್ಗಳಲ್ಲಿ ಹೇಳ್ತಾ ಇದ್ರೆ ಲಿಟ್ರಲಿ ನಾನು ಹೇಳ್ತಾ ಇದ್ದೆ, ನಾನು ಇಲ್ಲೇ ನಿಂತ್ಕೋತಾ ಇದ್ದೆ ಕಣೆ, ಇಲ್ಲೇ ಓಡಾಡ್ತಾ ಇದ್ದೆ ಅಂತ. ಇದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೆ ಇವಳು ಫುಲ್ಲು ಅಂತ. ಅವಾಗ ಇದು ಸಾಮಾನ್ಯ ಅಲ್ಲ, ಇದು ಮುಂಚೆ ಎಲ್ಲ ರಿಟರ್ನ್ ಅಲ್ಲ. ಏನಂದ್ರೆ ಫಸ್ಟ್ ಟೈಮ್ ಪ್ರತೀಕ್ ಮೀಟ್ ಮಾಡುವಾಗ ಸಿಗೋಣ ಅಂತ ಮೆಸೇಜ್ ಮಾಡಿದ್ರಲ್ವಾ, ಅವಾಗ ನಾನು ತೋರಿಸ್ದೆ ಹಿಂಗೆ ಗಾರ್ಡನ್ ಬರ್ತಾ ಇದೆ, ನೀವು ಕಾಲ್ ಮಾಡಿದ್ರಿ. ಸೊ ಅವಾಗ ಹಿಂಗೆ ಡುಗುಡುಗುಡುಗು ಅಂತ ಇಲ್ಲಿ ನಿಲ್ಲಿಸ್ತೆ ಅಂದ್ರೆ, ಇಲ್ಲಿ ನಿಲ್ಲಿಸ್ತಾ? ನಾನು ಯಾವಾಗೂ ಈ ರೋಡಲ್ಲಿ ಬಂದ್ರೆ ಅಲ್ಲೇ ನಿಲ್ಲಿಸ್ತಾ. ಹೆಡ್ಸೆಟ್ ಸರಿ ಮಾಡ್ಕೊಳ್ಳೋದು, ಬುಲೆಟ್ ಅಲ್ಲಿ ಹೋಗ್ತಾ ಚೆನ್ನಾಗಿ ಒಳ್ಳೆ ಸಾಂಗ್
ಮಾಡ್ಕೊಂತ ಇದೆ ನೋಡಿ, ಎಲ್ಲ ಸಿನಿಮ್ಯಾಟಿಕ್ ತರ ಇದೆ. ಆಮೇಲೆ ನಮ್ಮ ಅಜ್ಜಿ ಮನೆ ಇದ್ದಿದ್ದು ಶ್ರೀನಗರಲ್ಲಲ್ವಾ, ಇವರು ಶ್ರೀನಗರಲ್ಲಿ ಇದ್ದಿದ್ದು. ನಾನು ಅವಾಗ ಅಂತಿದ್ದೆ ಯಾವಾಗೋ ನೋಡಿರ್ತೀವಿ ರೀ, ಪಕ್ಕ ನೋಡಿರ್ತೀವಿ ನಾವು ಅಂತ. ಇವಳು ಇದ್ದಿದ್ದ ಏರಿಯಾದಲ್ಲೆಲ್ಲ ನಾನು ಇದ್ದೀನಿ. ನಮ್ಮ ಏರಿಯಾ ಗೈಸ್. ರಿಟರ್ನ್ ಪಾಪ ಹಣೆ ಬರ. ಅದೇ ಯಾರು ಬದಲಾಯಿಸಕ್ಕಾಗಲ್ಲ. ನಾವ್ ಏನೇನೋ ಅನ್ಕೊಂತೀವಿ, ಇದ್ಯಾಕೆ ಹಿಂಗಾಯ್ತು, ಇದ್ಯಾಕೆ ಹಿಂಗಾಯ್ತು ಅಂತ. ಬಟ್ ಎಲ್ಲ ಅದಕ್ಕೂ ರೀಸನ್ ಇರುತ್ತೆ. ಅಮ್ಮ ನನ್ನ ಜೀವನ ಕಟ್ಕೊಳ್ಳೋಕೆ ಮೈಸೂರು ಬಿಟ್ಟು ಬೆಂಗಳೂರು ಬಂದು ನನ್ನ ಹಿಂಗಾಗಿದೆ. ಜೀವನ ಕಟ್ಕೊಂಡೋಕೆ ರೀ, ನಿಮ್ ಜೀವನ ನಾನೇ ಜೀವನದ ಜೊತೆಗೆ ನಿನ್ನ ಕಟ್ಕೊಂಡ್ಬಿಟ್ಟೆ ಅಂತ. ಹಂಗ ನಿಜವಾಗ್ಲೂ ಉಳಿದಲ್ಲ ಗಾಯ್ಸ್, ಪ್ಲೀಸ್. ನೀವ್ ನನ್ನ ಏನಕ್ಕೆ ಲವ್ ಮಾಡಿದ್ರಿ ಅಂತ ನಾನು ಕೇಳ್ತಿದ್ದೀನಿ. ಹಿ ಡೋಂಟ್ ಹ್ಯಾವ್ ಆನ್ಸರ್. ಓಕೆ, ಅದು ಒಂದ್ ಇವಾಗ ಪ್ರೀತಿ ಮಾಡೋದಕ್ಕೆ ಒಂದೇನು ಒಂದು ಕ್ಲಿಯರ್ ಕಟ್ ಹೇಳ್ತೀನಿ ಕೇಳಿ. ಈಗ ನಮ್ಮ ಸೂರ್ಯ ಇದ್ದಾನಲ್ಲ, ಸೂರಿಗೆ ಹುಡುಗಿ ಸೆಟ್ ಆಯ್ತು, ಅಂದ್ರೆ ಹುಡುಗಿ ಇದಾಯ್ತು. ಬಟ್ ಇದರಲ್ಲಿ ಹುಡುಗಿನೇ ಜಾಸ್ತಿ ಇಷ್ಟಪಡ್ತಾ ಇದೆಯಂತೆ ಅನ್ನೋದು ಒಂದು ಕಿವಿಲಿ ಕೇಳ್ಪಟ್ಟೆ ನಾನು. ಅವಾಗ ಒಳ್ಳೆ ಕೆಲಸ ಆಯಿತು. ಅಂದರೆ ಹುಡುಗಿ ಫಸ್ಟ್ ಲವ್ ಮಾಡ್ತು ಅಂದ್ರೆ ಅವ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೆಣ್ಣು ಅವಳನ್ನ ಲವ್ ಮಾಡ್ತು ಅಂದರೆ ಗಂಡು ಮಕ್ಕಳು ನಂದು ಅಂತ ತಾಳಿ ಕಟ್ಬಿಟ್ರೆ ಮುಗಿದೋಯ್ತು. ಅಷ್ಟು ನೀನು ಮದುವೆ ಆಗ್ಬಿಟ್ಟೆ ಅಂತ ಆದ್ಮೇಲೆ ಅಲ್ಲಿ ರೂಪಾಯಿಗೆ ಬರೋದಿಲ್ಲ, ಇವಳು ನಂದು ಅಷ್ಟೇ ಅಂತ ಕಾಪಾಡ್ಬೇಕು. ಮೈಂಡ್ ಸೆಟ್ ಇರೋರು ಮದ್ವೆ ಯಾಕಾಗ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಪಾಪ ಇಲ್ಲಿ ಹೇಳ್ತಾ ಇದ್ರೆ ಕಾಪಾಡ್ಬೇಕು ಅನ್ನೋದು ಮೈಂಡ್ ಬರುತ್ತೆ. ಕಣ್ಣಿಟ್ಕೊಂಡು ನೋಡ್ಕೊಂಡು ಕಾಪಾಡ್ಬಿಡ್ತಾರೆ. ಲವ್ ಬಂದ್ಬಿಡುತ್ತೆ, ನಂದು ಅಂತ ಆಗ್ಬಿಡುತ್ತದು. ಬಟ್ ಹೆಣ್ಮಕ್ಳಿಗೆ ಹಂಗಲ್ಲ, ಅವ್ರಿಗೆ ಹಾರ್ಟ್ ಸ್ಪಾರ್ಕ್ ಆದ್ರೆ ಮಾತ್ರ ನಂದು ಅಂತ ಕಂಪ್ಲೀಟ್ ಮಾಡ್ಕೊತಾರೆ. ಇಲ್ಲಾಂದ್ರೆ ಅವ್ರು ಇಲ್ಲ. ಇಷ್ಟೆಲ್ಲ ತಿಳ್ಕೊಂಡಿರೋ ಪ್ರತೀಕ್ಗೆ ನಾನ್ ಕೇಳ್ದೆ, ನೀವ್ ಏನ್ ಅನ್ಕೊಂಡ್ ಮದ್ವೆ ಆದ್ರಿ ಅಂತ. ಇವಳು ಈಗ ಟಾಪಿಕ್ ಓಪನ್ ಮಾಡಿದ್ಲು, ನಾನು ಕೈ ಎತ್ತು ಮುಗಿತಾ ಇದೀನಿ ಪಾಪ. ನಾನು ಜನರಲ್ ಆಗಿ ಅವ್ನ್ ಟಾಪಿಕ್ ಹೇಳ್ತಾ ಇದೀನಿ, ದಯವಿಟ್ಟು ನಾನು ಬುಡಕ್ ಬರಬೇಡ ಅಂತ. ಇಲ್ಲಿ ಶುರು ಆದ್ರೆ ಗಾಯ್ಸ್ ಮತ್ತೆ 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 ಅದು ಕೆದಕಿ ಕೊನೆಗೆ ನಾನು ಕಿರ್ಚಬೇಕು ಮಟ್ಟ ಮಾಡಿ ಇಟ್ಬಿಡ್ತಾಳೆ. ಈ ಫೈನಲ್ ಇವಳು ಹೇಳ್ತಿರೋದೇನ್ ಗೊತ್ತಾ, ನಾನೆಲ್ಲ ಹೇಳ್ಬಿಟ್ಟಿದೀನಿ. ಏನ್ ಹೇಳಿದೀರಾ ಕೇಳು. ಐ ಲವ್ ಯು ಸೋ ಮಚ್, ನೀನೇ ನನ್ನ ಸರ್ವಸ್ವ. ಕೇಳು, ನಾನು ಉಸಿರು ನೀನೇ ನನ್ನ ಹೃದಯ ಬಡಿತ. ಎಲ್ಲಾ ಡೈಲಾಗ್ ಇಂದ ಎಲ್ಲಾನು ಹೇಳ್ಬಿಟ್ಟಿದೀನಿ ನಾನು. ನಾನ್ ಹೇಳ್ಬೇಕು ತಾನೇ, ಕೇಳಿಸ್ಕೊಂಡಿರೋಳು ಹಂಗೆಲ್ಲ. ಅದೇ ನಾನು ಕೇಳ್ಬೇಕು ರೀ, ಐ ಲವ್ ಯು ರೀ ಅಂದ್ರೆ ಐ ಲವ್ ಯು ಟು ಕಣೆ. ನೀನ್ ನನ್ನ ನಿಜವಾಗ್ಲೂ ಲವ್ ಮಾಡ್ತೀರಾ ರೀ, ನಿಜವಾಗ್ಲೂ ನಿನ್ನ ಲವ್ ಮಾಡ್ಬೇಕು, ಇಷ್ಟೇ ಹೇಳೋದವ್ರು. ಹೋಗ್ತಾ ಬುಡಕ್ ಬಂದು ಕೊನೆಗೆ ಇಷ್ಟ ಅಲ್ವಾ, ಇಷ್ಟ ನೋಡ್ಬಿಟ್ಟು ಗುರ್ರಂತ ಹೋದ್ ರಾತ್ರಿ ನಿದ್ದೆ ಮಾಡಿದ್ರೆ ತರ ಮಾಡಕ್ ಬಿಡ್ತಾಳೆ. ಇವ್ರು ಮತ್ತೆ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾಳೆ. ನೀನು ನಿದ್ದೆ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ನಿದ್ದೆ ಮಾಡಿದೆ ಅಂತ ಮಾಡ್ತಾರೆ. ಊಟ ತಾನೇ ಮಾಡೋದು ನೀವು, ನೀನು ಕರೆಕ್ಟ್ ಆಗಿ ಮಾತಾಡಿ. ಯಾರು ನಿದ್ರೆ ಮಾಡಲ್ಲ? ಪಾಪ ನನಗೆ ಮಾಡ್ತಾ ಇಲ್ಲ ಗುರು, ನನಗೆ ಟೆನ್ಷನ್ ಮಾಡ್ರೆ ನಿದ್ದೆ ಬರಲ್ಲ ಪಾಪ. ಸುಮ್ಮನೆ ಹೇಳ್ತೀರಾ, ನಿನಗೆ ಹಂಗಲ್ಲ. ಸರಿ, ಅವತ್ತೇನ್ ಮಾತಾಡ್ದೆ ಅಂತ ನೆನಪಿದೆ ನಿಂಗೆ? ನಂಗೆ ಇವರೇ ಹೇಳಿದ್ದು ಟೆನ್ಷನ್ ಮಾಡ್ಕೊಂಬೇಡ, ನೀನ್ ಆರಾಮಾಗಿ ಮಲ್ಕೋ. ಇಲ್ಲ, ನಾನು ಯೋಚನೆ ಮಾಡ್ತಾ ಕೂತೀನಿ ನಾನು. ನೀನು ಮಲ್ಕೊಂಡೆ ಅಂತಂದ್ರೆ ಓಕೆ ಗಾಯ್ಸ್, ಇದಾಗಿತ್ತು ನಮ್ ಜಗಳ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಈಗ ಪ್ರತಿ ಕೇಳಲ್ಲ ನನ್ಗೆ ಏನಕ್ಕೆ ಇಷ್ಟ. ಅವಳಿಗೆ ಏನ್ ಗೊತ್ತಾ, ಯಾವಾಗ್ಲೂ ಅಶ್ಯೂರೆನ್ಸ್ ಅಂದ್ರೆ ರಿಅಶ್ಯೂರೆನ್ಸ್ ಹಂಗಲ್ಲ. ಅದೊಂಥರ ಹೇಳ್ತಿದ್ರೆ ಅದನ್ನೇ ನೆನಪಿಸ್ಕೊಂಡ್ವಾ ನನ್ ಗಂಡ ಎಷ್ಟು ಲವ್ ಮಾಡ್ತಾರೆ. ಇದು ನನ್ನ ಫ್ಯಾಮಿಲಿಯಲ್ಲಿರೋ ಹೆಣ್ಣು ಮಕ್ಳಿಗೆ ಅರ್ಥ ಆಗುತ್ತೆ ಅಂತ ಗೊತ್ತು. ಎಲ್ಲಾ ಹೆಣ್ಮಕ್ಳು ಹಿಂಗೆ ನಾನು ಯೂಟ್ಯೂಬ್ ರೀಲ್ಸ್ ಅಲ್ಲಿ ನಾನು ನೋಡಿದ್ದೀನಿ. ಹೆಣ್ಮಕ್ಳಿಗೆ ಅಶ್ಯೂರೆನ್ಸ್ ಕೊಡ್ತಾ ಇರ್ಬೇಕಂತ ಯಾವಾಗಲೂ. ನೀನ್ ತುಂಬಾ ಚೆನ್ನಾಗಿದ್ಯಾ, ಕೇಳು ಐ ಲವ್ ಯು, ನನ್ ತುಂಬಾ ಅಂದ್ರೆ ಏನ್ ಗೊತ್ತಾ, ನಾನು ಯಾವ್ಯಾವ ಮೂಡೋ ಇರ್ತೇನೆ. ಈಗ ನಾನು ತುಂಬಾ ಈಗ ಹೇಳು ಅಶ್ಯೂರೆನ್ಸ್ ಕೊಡು ಅಂದ್ರೆ ಇಲ್ಲ, ನಾನು ಕೇಳ್ದಾಗೆಲ್ಲ ಕೊಂಡಿರ್ತಾರೆ, ಅಥವಾ ನಾನು ಕೇಳ್ತಾ ಇದೀನಿ ಅಂತ ಅವ್ರ್ಕೊಂಡ್ಬಿಟ್ಟಿರ್ತಾರೆ. ಅದಂಗೆ ಆಲ್ರೆಡಿ ನಾನು ಲವ್ ಮಾಡಿ ಅಷ್ಟು ಪ್ಯಾಕ್ಡ್ ಅಪ್ ಆಗಿದ್ದೀನಿ. ರಿಲ್ಯಾಕ್ಸ್. ಈಗ ಕೇಳೋ ಪ್ರಶ್ನೆ ಗೊತ್ತಲ್ಲ, ಆಂಗ್ಸೈಟಿ ಬರುತ್ತೆ ಪತ್ತೆಲ್ ಜಗಳ ಆಗುತ್ತೆ. ಇಲ್ಲ, ಜಗಳ ಆಡಲ್ಲ ಗೈಸ್, ನೀವೇ ಸಾಕ್ಷಿ. ಅದಕ್ಕೆ ಜಗಳ ನಾನು ಏನು ಆಡಲ್ಲ, ಸೈಲೆಂಟ್ ಆಗ್ತೀನಿ. ಅದು ತಡ್ಕೊಳಕ್ ಆಗಲ್ಲ ಈ ಅಪ್ಪ. ಸೈಲೆಂಟ್ ಆಗ್ಬಿಟ್ಲು, ಆಯ್ತು ಹಾಳಾಯ್ತು. ಇವಾಗ ಏನಪ್ಪ ಬೇಜಾರಾದ್ರೆ ಸುಮ್ಮನಾಗ್ತೀನಿ, ಜಗಳ ಆಡಲ್ಲ. ಸುಮ್ಮನಾಗ್ಬಿಟ್ರೆ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾನು ಹೇಳೋದು ಇವೆಲ್ಲ ತೆಗಿಬೇಡ ಅಂತ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಕೇಳ್ತಿರೋ ಪ್ರಶ್ನೆ ಒಂದೇ, ನೀವು ನನ್ನ ಏನಕ್ಕೆ ಲವ್ ಮಾಡಿದ್ರಿ, ಏನಕ್ಕೆ ಮದ್ವೆ ಆದ್ರಿ? ನೀನು ಸಖತ್ತಾಗಿದ್ದೆ ಕಣೆ. ಅದನ್ನ ಇದನ್ನ ಹೇಳ್ತಾರೆ, ನೀನೇನ್ ಚೆನ್ನಾಗಿದೆ ಅಂತ ಆಗಿಲ್ಲ ಚಿನ್ನ, ನಾನು ನಿನ್ನ ಅಂತ ಅದನ್ನು ಅಂದಿದ್ದಾರೆ. ಅದಕ್ಕೆ ಒಂದು ಸತ್ಯವಾದ ಒಂದು ವಿಷಯ ಹೇಳ, ಚೆನ್ನಾಗಿ ಹೇಳಿ, ದಿನ ಚೆನ್ನಾಗಿರ್ಬೇಕು. ನಿಜ ಅಂತ ಹೇಳ್ತೀನಿ, ಇದಂತೂ 1000% ನೀವನ್ನೆಲ್ಲ ನಂಬಲೇಬೇಕು. ಇದಕ್ಕೆ ನಾನು ಮದುವೆ ಆಗಿದ್ದು. ಇವರಪ್ಪ ಕೋರ್ಟ್ ಜಡ್ಜು, ಇವಳ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ ಅಂತ ಅಂದ್ಬಿಟ್ಟು ಮದುವೆ ಆಗಿದ್ದು ನಾನು. ನಗ್ತಾ ಇದ್ದೀರ ತಾನೇ ನೀವು? ನಾನು ಅಷ್ಟೇ. ಹಿಂಗೆ ಏನಾರ
ನನಗೆ ಕೋಪ ಬರುತ್ತೆ. ನನ್ಗೆ ಎಷ್ಟಿದೆ ಗೊತ್ತಾ ಗೈಸ್ ಹೇಳೋದಕ್ಕೆ, ಹಂಗೆ ಹಿಂಗೆ. ಸರಿ. ಅಂಡ್ ಡೆಫಿನೆಟ್ಲಿ ನಾನು ಅಗ್ರಿ ಮಾಡ್ತೀನಿ, ಒಬ್ರೊಬ್ರು ಲವ್ನ ಒಂದೊಂದ್ ತರ ವಿಧವಾಗಿ ಹೇಳ್ಕೊಂತಾರೆ. ಹೇಳ್ಕೊಂಡ್ರೆ ತಾನೇ ಗೊತ್ತಾಗೋದಿಲ್ಲ. ನಾನು ಲವ್ ಮಾಡ್ತೀನಿ ಅಂತ ಎದೆಯಲ್ಲಿ ಇಟ್ಕೊಂಡಿದ್ರೆ ಹಂಗಾಗಲ್ಲ. ಹಂಗ್ ಮಾಡ್ಬೇಡಿ, ಎಲ್ಲಾರ ಮಾಡಂಗಿದೆ ಪ್ಲೀಸ್. ಬದುಕಿರುವಾಗ ಹೇಳಿ. ನಾನು ಹೇಳ್ತೀನಲ್ಲ ಎಲ್ಲಿ ಇವಾಗ ಹೇಳಿ ಪಾಪ, ಅದೇನು ಗೊತ್ತಾ ಹೇಳ್ಬೇಕು. ನೋಡಿ 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 ಎಷ್ಟು ಅದಕ್ಕೆ ಸಮಜಾಯಿಸಿ. ಅದು ಇಲ್ಲಿಂದ ಅವಾಗ ಅದು ಫೀಲ್ ಅಲ್ಲಿ ಇರ್ತೀವಿ ಗೊತ್ತಾ, ಫೀಲ್ ಫೀಲಲ್ಲೇನೆ ಸುಮ್ಮನೆ ಜಸ್ಟ್ ಬಾಯ್ ಬಾಯ್ ಮಾತಿಗೆ ಸುಮ್ಮನೆ ಹೇಳ್ತಾ ಇರಕ್ ಆಗಲ್ಲ. ಇವ್ರಿಗೆ ಏನ್ ಗೊತ್ತಾ, ಕರೆಕ್ಟ್ ಆಗಿ ಮೆಚುರಿಟಿ ಬರೋ ಏಜ್ ಅಲ್ಲಿ ಫುಲ್ ಕ್ಯಾಲ್ಕುಲೇಟಿವ್ ಆಗಿ ಮದ್ವೆ ಆಗ್ಬಿಡ್ತಾರೆ ಗೈಸ್. ನಾನ್ ಆದ್ರೆ ಇವನ್ನೇ ಇಲ್ಲ ಮದ್ವೆನೇ ಆಗದೆ ನಾನು ಹಿಂಗಿರ್ತೀನಿ ಅಂತ. ಅದೆಲ್ಲ ಬಿಟ್ಟು ಒಂದು ಸಿಂಪಲ್ ಆಗಿ ಹೇಳ, ಋಣಾನು ಬಂದಾಗ ಇನ್ನಾರು ಕಾರಿಂದ ತಳ್ಳಿಬಿಡ್ತೀನಿ ಪ್ರತಿ ಕೇಳ್ತಾ ಪ್ಲೀಸ್ ರೀ ಏನೋ ಒಂದು ಹೇಳ್ರಿ. ಓಕೆ ಸರಿ ಆಯ್ತು. ಐ ಲವ್ ಯು ಸೋ ಮಚ್. ಬಿಡು ಚಿನ್ನು, ಪ್ರಾಕ್ಟೀಸ್ ಮಾಡ್ಕೊಂಡು ಒಂದ್ಸಲ ಪ್ರಪೋಸ್ ಮಾಡುವಂತೆ. 5 ವರ್ಷ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ತಿಂಗಳಿಗೆ. ಗಾಯ್ಸ್ ಇನ್ನೊಂದು ಕರೆಕ್ಟಾಗಿ ಇವತ್ತು ಒಂದು ತಿಂಗಳಿಗೆ ನಮ್ಮದು 5th ವೆಡ್ಡಿಂಗ್ ಆ್ಯನಿವರ್ಸರಿ. ನಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಆ್ಯಂಡ್ ಬೆಸ್ಟ್ ವಿಶಸ್ ಹೇಳಿ 1 ಮಂತಿಗೆ. ಓಕೆನಾ? ಥ್ಯಾಂಕ್ ಯು. ಇದು ಹಿಂಗೆ ನೀವೆಲ್ಲ ಏನೇನೋ ಡ್ರೀಮ್ ಅದೆಲ್ಲ ಇದೇ ರಿಯಾಲಿಟಿ. ಇದೇ ಸುಖ ಸಂಸಾರಕ್ಕೆ ಸುಖ ಸಂಸಾರಕ್ಕೆ ಅಂತೆ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನೆ ಪಾಪ ಅಂತ ಬಿಡ್ತಾ ಇದ್ದೀನಿ ಪ್ರತೀಕ್ನ. ಅಂತ ಅಂದರೆ ನಿತಿನ್ ಬಂದಿದ್ದಾನೆ ನೋಡಿ. ಸೊ ನಾವೊಂದು ಫೋಟೋ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ ಅಷ್ಟೇ. ಇದು ನಿತಿನ್ ಅಡ್ಡ. ನಾವು ಮನೆ ರೀಚ್ ಆದ್ವಿ. ಇವನಾ ಬಂದಿರೋದು ಕಳ್ಳ. ಏನು ಹಿಂಗಿದೆ ಮನೆ, ಏನಾಯ್ತು? ಶುಕ್ರವಾರ ಹೊತ್ತು ಕ್ಲೀನ್ ಮಾಡ್ತಾ ಇದ್ದೀರಾ? ಇಲ್ಲ, ಪೂಜೆ ಮಾಡಿಬಿಟ್ಟು ಇಡಬೇಕಲ್ಲ. ಕಾಯ್ತಾ ಇದ್ದಾರೆ ಅದಕ್ಕೆ ಅಲ್ವಾ? ಅದಕ್ಕೆ ಎಷ್ಟು ದಿನದ ಕಾಯ್ತಾಯಿತ್ತು ನಾನೇ ಎಷ್ಟು ಬಿಸಾಕ್ಬಿಡ್ತಾ ಇದ್ದೆ. ನಾನು ಕೊಣಗಣ ಪಣ ಎಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನೀನು ಬಿಸಾಕ್ಬಿಡ್ತೀರ? ಏನ್ ತಾತ, ಏನ್ ಸಮಾಚಾರ ಹೇಳು. ಅವಳು ಮಾತಾಡ್ತಾ ಇರ್ತಾಳೆ ಏನೇನೋ. ಎಲ್ಲ ಹೇಳಮ್ಮ, ನೀನು ಹೇಳು. ಯಾಕೆ ಮೊಮ್ಮಗಳು ನೋಡ್ಬೇಕು ಅಂದಲ್ಲ, ನೋಡು ಮಾತಾಡು. ನೋಡ್ದೆ ಎಲ್ಲಿ ಮಕ್ಕ ತೋರಿಸ್ತಾಳು ಅವಳು? ಹಲೋ, ಏನ್ ಇಷ್ಟೊಂದು ಬೇಡಿಕೆ? ಏನ್ ಕಾದಿದೆ ನನಗೆ? ಏನ್ ಇಷ್ಟೊಂದು ಬೇಡಿಕೆ ಇಕ್ತಾ ಇದ್ದೀರಾ ನನಗೆ? ಏನ್ ಕಾದೈತ್ ನನಗೆ ಅಂದೆ. ಅಂದ್ರೆ ಫಸ್ಟ್ ಮೊಮ್ಮಕ್ಳು ಅಂದ್ರೆ ಇಷ್ಟ, ಇವಾಗ ಮೊಮ್ಮಕ್ಳು ಹೊಟ್ಟೆ ಮೊಮ್ಮಕ್ಳು ಇಷ್ಟ. ಹೆಲೋ ಹಲೋ. ಸಣ್ಣಂದ್ರೆ ಸೂರ್ಯನ ಹಾಡ್ತಾನೆ. ಬಟರ್ ತಗೊಂಡು ಮೇಲಕ್ಕೆಸೆದರೆ ಏನಾಗುತ್ತೆ ಫ್ರೆಂಡ್? ಹೇಳು ಏನಾಗುತ್ತೆ ಫ್ರೆಂಡ್? ಹೇಳು. ಬಟರ್ ತಗೊಂಡು ಮೇಲಕ್ಕೆಸೆದರೆ ಬಟರ್ಫ್ಲೈ ಆಗುತ್ತೆ ಫ್ರೆಂಡ್. ಬಟರ್ ತಗೊಂಡು ಮೇಲಕ್ಕೆಸೆದರೆ ಮತ್ತೆ ಅವ್ರಿಗೆ ಅದು ಹಳೆದ ನೆನಪು ಬರ್ತಾ ಇದೆ. ಬಟರ್ಫ್ಲೈ, ಓಹೋ ಬಟರ್ಫ್ಲೈ. ಓ ಅಲ್ಲಿ ನೋಡ್ರಿ, ಅವ್ನು ಸಿಂಗರ್ ಆಯ್ತು, ಈಗ ಮ್ಯೂಸಿಕ್ ಡೈರೆಕ್ಟರ್. ನಾವು ಸಿಂಗರ್ಸ್. ಬಟರ್ಫ್ಲೈ, ಓಹೋ ಬಟರ್ಫ್ಲೈ. ಹಾಂ ರೆಡಿ? 3, 2, 1 ಹಾಂ. ಸಣ್ಣಂದ್ರೆ ಓಹೋ ಹೇಳಿ ಫ್ರೆಂಡ್ಸ್. ಏನದು? ಸೂರ್ಯನ ಮಗನು. ಆನ್ಸರ್ ಬರೋದು ಅದು ಕ್ವಶನ್ ಕೇಳ್ತಾರಲ್ಲ, ಹೇಳು ಏನು ಫ್ರೆಂಡ್ಸ್ ಅಂತ. ಸಾಂಗ್ ಬೇರೆ ಆಡ್ಬೋದು ತಾನೇ, ಗೊತ್ತಿಲ್ಲ. ಸಣ್ಣಂದ್ರೆ ಸೂರ್ಯನ ಮಗನು. ಸೂರ್ಯನ ಮಗನು ಅಂದ್ರೆ ಸೂರ್ಯವಂಶದ ಗುಡಿಯು. ಸೂರ್ಯನ ಮಗನು ಅಂದ್ರೆ ಸೂರ್ಯವಂಶದ ಕುಡಿಯು. ನೋ, ಹೇಳು. ಸೂರ್ಯವಂಶದ ಕುಡಿಯು. ನೋ. ಇಲ್ಲ, ಸಕ್ಕತ್ತಾಗಿ ಹೇಳ್ತಾನೆ. ಸೂರ್ಯನ ಮಗನು ಅಂದ್ರೆ ಸೂರ್ಯವಂಶದ ಕುಡಿಯು. ನೋ.
ನೋಡು ಅಳ್ತಾವಳು ಅವಳು. ಆ ಮ್ಯೂಸಿಕ್ ಆಡಮ್ಮ. ಸಂತೋಷಕ್ಕೆ ಆ ಆ ಆ ಹೇಳು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ಅವನು ಅದೇ ಕಲಿತಾನೆ. ನಕ್ಕು ನಕ್ಕುನಂತೆ. ನಕ್ಕೊಂಡು ಅಂತ ನಾನೇ ಸರಿ ಇಲ್ಲ ಇದೆ. ರೈಟ್. ಇವತ್ತು ಶುಕ್ರವಾರ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ಗೈಸ್. ಏನಕ್ಕೆ ಅಂತ ಅಂದರೆ ನಮ್ಮಮ್ಮ ಹೊಸ ಸ್ಟವ್ ತೊಗೊಂಡಿದ್ದಾರೆ. ನಮ್ಮಮ್ಮ ಮಾಡೋ ಹಾಗಿಲ್ಲ, ಅದಕ್ಕೆ ನಾನೇ ಪೂಜೆ ಮಾಡ್ತಾ ಇದ್ದೀನಿ. ನಾನೇ ಬಿಟ್ಟಿರೋದು ಗೈಸ್ ರಂಗೋಲಿ. ಆನವ್ ಕಳ್ಳ ಗೈಸ್. ಎಲ್ಲ ಮುಗಿದು ಈಗ ಸಮಯ 10:15 ಆಗ್ತಾಯಿದೆ. ನಾಳೆ ಆನವ್ಗೆ ರಜಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋವೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಿ ಯು ಆಲ್, ಬಾಯ್.